ಹಾಯ್ ಹಲೋ, ಇದು ನನ್ನ ಮೊದಲನೇ ವಿಡಿಯೋ. ಸೊ ಈ ಮೊದಲನೇ ವಿಡಿಯೋನ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಈಸಿ ಆ್ಯಂಡ್ ಟೇಸ್ಟಿ ಸಬ್ಬಕ್ಕಿ ಪಾಯಸ ಮಾಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 5 ರಿಂದ 6 ಗೋಡಂಬಿ, 5 ರಿಂದ 6 ಬಾದಾಮಿ, ಸಬ್ಬಕ್ಕಿ ಈ 3 ಇಂಗ್ರೀಡಿಯೆಂಟ್ಸ್ನ ಅರ್ಧ ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ನಂತರ ಇದಕ್ಕೆ ಕೊಬ್ಬರಿ, ಕೇಸರಿ, ಸಕ್ಕರೆ, ಹಾಲು, ಏಲಕ್ಕಿ. ನಾನಿಲ್ಲಿ ಸಣ್ಣ ಸಬ್ಬಕ್ಕಿ ತಗೊಂಡಿದ್ದೀನಿ. ಸಣ್ಣ ಸಬ್ಬಕ್ಕಿನೇ ಬೇರೆ, ದಪ್ಪ ಸಬ್ಬಕ್ಕಿನೇ ಬೇರೆ. ನೀವು ಡಿಫ್ರೆನ್ಸ್ ನೋಡ್ಬೋದು. ಸಣ್ಣ ಸಬ್ಬಕ್ಕಿ ತುಂಬ ಸಣ್ಣದಾಗಿರುತ್ತೆ, ಸೊ ಬೇಗನೆ ಕುಕ್ಕಾಗುತ್ತೆ ಮತ್ತು ಪಾಯಸ ಬೇಗ ಗಟ್ಟಿಯಾಗಲ್ಲ. ಇವಾಗ ಅರ್ಧ ಗಂಟೆ ಕಾಲ ನೆನೆಸಿಟ್ಟಿರೋವಂಥ ಗೋಡಂಬಿ ಮತ್ತು ಬಾದಾಮಿನ ಒಂದು ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಣ ಕೊಬ್ಬರಿ ಮತ್ತು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡೋಣ. ಸಬ್ಬಕ್ಕಿ ಪಾಯಸದ ಸೀಕ್ರೆಟ್ ಅಂದರೆ ಕೊಬ್ಬರಿ. ಟ್ರಸ್ಟ್ ಮೀ, ಮನೇಲಿ 1 ಟೈಮ್ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿದರೆ ಪದೇ ಪದೇ ಮಾಡೋದಂತೂ ಫಿಕ್ಸ್. ಸೊ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಈ ಕೊಬ್ಬರಿ ತುರಿನ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡೋಣ. ನಾನಿಲ್ಲಿ ಪಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಅರ್ಧ ಲೀಟರ್ ಹಾಲನ್ನ ಹಾಕಿದ್ದೀನಿ. ಸೊ ಈ ಹಾಲು ಸ್ವಲ್ಪ ಕುದಿ ಬರಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಕೇಸರಿ ಆಪ್ಷನಲ್, ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಕೇಸರಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ತೊಳೆದಿಟ್ಟಿರುವಂಥ ಸಬ್ಬಕ್ಕಿ, ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿರುವಂಥ ಸಬ್ಬಕ್ಕಿ ಹಾಕೋಣ. ಈ ಸಣ್ಣ ಸಬ್ಬಕ್ಕಿ ಬೇಗ ಬೇಯುತ್ತೆ. 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಸಾಕು. ಬೇಗ ಅಂದರೆ ಬೇಗನೆ ಬೇಯುತ್ತೆ. ಮತ್ತು ಒಂದು ರಿಕ್ವೆಸ್ಟ್, ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ನಂತರ ಈ ಕುದಿತಿರೋ ಹಾಲು ಮತ್ತು ಸಬ್ಬಕ್ಕಿಗೆ 5 ರಿಂದ 6 ಸ್ಪೂನ್ ಸಕ್ಕರೆ ಮತ್ತು 2 ಗ್ಲಾಸ್ ನೀರು ಹಾಕಿದ್ದೀನಿ. ನಂತರ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ. ನಂತರ ಇದಕ್ಕೆ ನಾವು ಪೇಸ್ಟ್ ಮಾಡಿರೋ ಅಂಥದ್ದನ್ನ ಹಾಕಿ ಮಿಕ್ಸ್ ಮಾಡಿ. ಇವಾಗ ರೆಡಿ ಟು ಸರ್ವ್. ಸ್ಮೆಲ್ ಆ್ಯಂಡ್ ಟೇಸ್ಟ್ ವೆರಿ ಸೂಪರ್ಬ್. ಪ್ಲೀಸ್ ಟ್ರಸ್ಟ್ ಮೀ, ನೀವು ಮನೇಲಿ ಒಂದು ಸಲ ಟ್ರೈ